ಸೊ ಹಾಯ್ ಎಫ್ ವೆಲ್ಕಮ್ ಮಚ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ನನ್ನ ಬ್ಲಾಗ್ನ ನಾನು ರೂಮಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಏನಪ್ಪ ಅಂದರೆ ಇವತ್ತು ನಮ್ಮ ಕಾಲೇಜಲ್ಲಿ ಕಾಲೇಜ್ ಓಪನಿಂಗ್ ಫಂಕ್ಷನ್ ಇದೆ. ಸೊ ಅಲ್ಲಿಗೆ ನಾನು ಮತ್ತು ನನ್ನ ಫ್ರೆಂಡ್ ಹೋಗ್ತಿದ್ದೀವಿ. ಆ್ಯಂಡ್ ಜಸ್ಟ್ ಇವಾಗಷ್ಟೇ ಸ್ನಾನ ಮಾಡ್ಕೊಬಂದೆ. ಬನ್ನಿ ರೆಡಿ ಆಗೋಣ. ಸೊ ಗೈಸ್ ಫೈನಲಿ ಈ ಥರ ರೆಡಿ ಆಗಿದ್ದೀವಿ. ಇವಾಗ ತಿಂಡಿ ಮಾಡಿಕೊಂಡು ಕಾಲೇಜ್ ಹತ್ರ ಹೋಗಬೇಕು. 2 ಬಸ್ ಹತ್ಬೇಕು ಗೈಸ್ ನಮಗೆ ಕಾಲೇಜ್ ಹೋಗೋಕ್ಕೆ. ತಿಂಡಿ ಮಾಡಿಕೊಂಡು ಹೋಗೋಣ ಬನ್ನಿ. ಆ್ಯಂಡ್ ಇವತ್ತು ಬ್ಯಾಗ್ ತೊಗೋಂಗಿಲ್ಲ, ಫಂಕ್ಷನ್ ಇರೋದ್ರಿಂದ ಬೇಗ ಬರಬೇಕು. ಮತ್ತೆ ಬಂದು ಏನೆಲ್ಲ ಇದೆ ರೂಮಲ್ಲಿ ಕ್ಲೀನ್ ಮಾಡಬೇಕು ಆ್ಯಂಡ್ ಕುಕ್ ಮಾಡಬೇಕು. ಹೋಗೋಣ ತಿಂಡಿ ಮಾಡೋಕೆ ಹೋಗೋಣ. ಸೊ ಗೈಸ್ ಫೈನಲಿ ತಿಂಡಿ ಮಾಡಿಕೊಂಡು ಇವಾಗ ಅಷ್ಟು ದೂರ ಹೋಗಬೇಕು ಬಸ್ ಸ್ಟ್ಯಾಂಡಿಗೆ. ಅಲ್ಲಿ ಹೋಗ್ಬಿಟ್ಟು ತಿಂಡಿ ಬಾತ್ ಮತ್ತು ಮೊಸರನ್ನ ತಿನ್ಕೊಂಡು ಮಸ್ತಾಗಿ ಹೋಗ್ತಿದ್ದೀವಿ. ಇವಾಗ ಅಲ್ಲಿ ಕಾಣಿಸ್ತಿರೋ ಬಸ್ ಸ್ಟ್ಯಾಂಡಿಗೆ ಹೋಗ್ಬಿಟ್ಟು ಬಸ್ ಹತ್ಕೋಬೇಕು. ಅಲ್ಲಿಂದ CBSಗೆ ಹೋಗಿ CBSಯಿಂದ ಬೇರೆ ಇನ್ನೊಂದು ಬಸ್ ಹತ್ಕೊಂಡು ಕಾಲೇಜ್ಗೆ ಹೋಗ್ಬೇಕು. ಗಾಯ್ಸ್ ID ಕಡೆ ಮಾಡ್ಬಿಟ್ಟಿದ್ದೀವಿ ಬಸ್ ಒಳಗಡೆ ಹೋಗ್ಬಿಟ್ಟಿದ್ದೀವಿ. ಈಗ ಆ ಕಂಡಕ್ಟರ್ ಬೇರೆ ಟಿಕೆಟ್ ತಗೊಳ್ಳಿ ಅಂತ ಹೇಳ್ತಾರೆ. 1 ಮೀಟ್ರ್ ಬಂದಿಲ್ಲ, 10 ರೂಪಾಯಿ ಇಸ್ಕೊಂಡು ಇವಾಗ ಹೋಗಿ ID ಕಡೆ ಎತ್ಕೊಬರ್ಬೇಕಾಗಿ ಮತ್ತೆ ರೂಮಿಗೆ ಹೋಗ್ಬೇಕು. ಅವನ ಹತ್ರ ಫೋನ್ ಮಾಡೋದು ಎಲ್ಲೇ ಐತೆ ನಿಂದು? ಯಾರು ಬ್ಯಾಗಲ್ಲಿ. ಸೊ ಗೈಸ್ ಇದರಿಂದನೇ ಇಷ್ಟೊತ್ತು ಲೇಟ್ ಆಗಿದ್ದು. ಇಲ್ಲ ಅಂದರೆ ಒಳಗಡೆನೇ ಸೇರಿಸಲ್ಲ, ನಮ್ಮ ಕಾಲೇಜ್ ಒಳಗಡೆನೇ ಸೇರಿಸಲ್ಲ. ನನ್ನ ಫ್ರೆಂಡ್ ತಂದ್ಕೊಟ್ಟ ಇವಾಗ ID ಕಾರ್ಡು. ಮತ್ತು ಬಸ್ ಬಂದಿಲ್ಲ, ಬಸ್ ಕಾಯ್ತಿದ್ದೀವಿ. ಇವಾಗ ಬೇರೆ ಬಸ್ ಒಂದು ಮಿಸ್ ಆಯಿತು, ಬಸ್ ಇಲ್ಲ. ಬನ್ನಿ ಹೋಗೋಣ ಗೈಸ್. ನಮಗೆ ಇವಾಗ ಇಲ್ಲಿ ಕಾಣ್ತಿರೋ ಆಡಿಟೋರಿಯಂ ರೂಮ್ಗೆ ಹೋಗಬೇಕು. ಇಲ್ಲಿಗೆ ಬರೋದಕ್ಕೆ ಅಲ್ಲೆಲ್ಲ ಸುತ್ಕೊ ಬಂದಿದ್ದೀವಿ. ಸರಿ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಒಳಗಡೆ ಎಲ್ಲ ಕೂತಿದ್ದಾರೆ. ಅಲ್ಲಿ ಕೂತಿದ್ದೀವಿ ಪಾರ್ಕಲ್ಲಿ. ಅಪ್ಪ ಬರ್ತಾರಂತೆ, ಅಪ್ಪನ ಜೊತೆ ಹೋಗ್ಬೇಕು ಇವಾಗ. ಗೈಸ್ ನಾವು ಜರ್ಸಿ ತಗೊಳಕ್ಕೆ ಬಂದಿದ್ದೀವಿ. ನೋಡಿ ಯಾಕೆ ಗೊತ್ತಾ? ಯಾವ್ದಾದ್ರು ಕೊಡಿ. ಮೆಸ್ಸಿ ವೆದರ್ ಮಳೆ ಬರೋಂಗಿದೆ. ಫುಲ್ ಗಾಳಿ ಬರ್ತಾ ಎಲ್ಲ ಬಂದಿದೆ. ಮಳೆ ನೆನ್ಕೊಂಡ್ರೆ ಇವತ್ತೆಲ್ಲ ಫುಲ್ ಮಳೆನೇ ಗೊತ್ತಾಗ್ಬಿಡುತ್ತೆ. ಅದು ತಗೊಂತೀಯಾ? ತಗೊಂತೀಯಾ? ನನಗೂ ಅದೇ ತಗೋ. ಇದ್ದೇ ಇಲ್ಲ ಸರ್, ಇದು ದೊಡ್ಡದು ನೋಡಿ, ನೀವು ಹಿಡ್ತೀನಿ ನೋಡಿ. ನೀವು ಜರ್ಸಿ ತಗೊಂಡು ಮನೆಗೆ ಹೋಗ್ಬಿಟ್ಟು ಕುಕ್ ಮಾಡಬೇಕು. ಗೈಸ್ 700 ಹೇಳ್ತವ್ರೆ ಜರ್ಸಿಗೆ 2ಗೆ. ಅದಕ್ಕೆ ಬೇಡ ಅಂದ್ಬಿಟ್ಟು ಬಂದು ನೆನ್ನೆ ನಂಗೆ ಹೇಳಿದ್ದು ನಾಳೆ ಅಂತ. ಇವತ್ತು ಒಗಿಲೇಬೇಕು. ಬೆಳಿಗ್ಗೆ ಹೋಗಿ ಅಂದ್ರೆ ಇವಾಗ ಒಗಿಬೇಕು. ಬಾ ಹೋಗಿಲ್ಲ ಮಳೆಯಲ್ಲಿ ಹೋಗಲ್ಲ ಗೈಸ್. ಬಟ್ಟೆ ಹೋಗೋಣ ಅಂತ ಹೋಗಿದ್ದೀವಿ, ಮಳೆ ಬರ್ತೈತೆ. ಮಳೆ ಬಟ್ಟೆ ಇವತ್ತು 100% ಹೋಗಿದ್ದೀವಿ ಬಟ್ಟೆ. ಒಗದ್ಬಿಟ್ಟು ಇಲ್ಲೇ ಹಾಕೋ ಒಳಗಡೆ. ಅಲ್ಲ ನಮ್ಮ ಕಾಲೇಜಲ್ಲಿ ಏನೋ ಕನ್ನಡನೇ ಮಾತಾಡಲ್ಲ. ಇಂಗ್ಲೀಷ್ ನಮ್ಗೆ ಬರೋದಿಲ್ಲ ಗೈಸ್. ನಮ್ಗೇನು ಅರ್ಥನೇ ಏನಂತ ಏನೋ ಅರ್ಥ ಆಗಿಲ್ಲ. ID ಕಾರ್ಡ್ ಹೋಗ್ಬಿಟ್ಟು ಸ್ಕ್ಯಾನ್ ಮಾಡ್ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಅದನ್ನೇ ಅರ್ಥ ಆಗಿದ್ದು. ಅದೊಂದೇ ಗೈಸ್ ಅರ್ಥ ಆಗಿ ನನಗೆ. ID ಕಾರ್ಡ್ ಸ್ಕ್ಯಾನ್ ಮಾಡ್ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಮಾಡ್ಬಿಟ್ಟು ಬಂದು ಕುತ್ಕೊಂಡ್ವಿ. ಏನಾಯ್ತು ನನಗೇನು ಗೊತ್ತಿಲ್ಲ. ಕಟ್ ಮಾಡ್ಬೋದಲ್ವ? ನಮ್ಮ ಲೈಫು ಅರ್ಧೋಗೈತೆ. ಜಂಕ ಬಿಡೈತೆ ನಮ್ಮ ಲೈಫ್. ಒಂದೇ ದಿನಕ್ಕೆ ಜಂಕ ಬಿಡೈತಲ್ಲ. ಕಾಲೇಜೇ ಬೇಡ ಅಂತ ಮಾತಾಡೋದು ಕೇಳಿಸ್ಬಿಟ್ಟು ಕಾಲೇಜೇ ಬೇಡ ಅಂತಾನೆ. ಏನು ಕನ್ನಡನೇ ಮಾತಾಡಲ್ಲ ಮತ್ತೆ ಇನ್ನೇನು? ಮೈಸೂರಲ್ಲೇ ಕನ್ನಡ ಮಾತಾಡಲ್ಲ. ಬೆಂಗಳೂರಲ್ಲಿ ಕೇಳಂಗಿಲ್ಲ. ಮಾಡ್ಕಲ್ಲ. ಆಮೇಲೆ ತಿಂಡಿ ಊಟ ಮಾಡೋದು. ನಾವು ದಸರಾ ಟೈಮಲ್ಲಿ ಬಂದಿದ್ದೋ ಇಲ್ಲಿಗೆ ಬಂದಿದ್ದೋ. ಎಲ್ಲಿಗೆ? ಇಲ್ಲಿಗೆ ಫ್ರೆಂಡ್ಸ್ ಎಲ್ಲ ಬಂದಿದ್ದೋ ಮನೆಗೆ. ಈ ಮನೆಗೆ. ಅವಾಗ
ಫುಲ್ ರಶ್ ಇತ್ತಾ ಹಿಂಗ್ ಮಾತಾಡ್ತಿದ್ದ ಫುಲ್ ರಶ್ ಅಂಕಲ್ ಲೈಟಿಂಗ್ಸ್ ನೋಡಕ್ಕಾಗಲ್ಲ. ಲೈಟಿಂಗ್ಸ್ ನೋಡಕ್ಕೆ ಬೆಳಿಗ್ಗೆ 10 ಗಂಟೆಗೆ ಬರ್ಬೇಕು. ಗಾಂಜಾ ಗಿಂಜಾ ಹೊಡೆದವರ ಅಂತ ಟೆನ್ಷನ್. ಬೆಳಿಗ್ಗೆ 10 ಗಂಟೆಗೆ ಎಲ್ಲ ಲೈಟಿಂಗ್ಸ್ ನೋಡಕ್ಕಾಗುತ್ತೆ, ಲೈಟ್ ನೋಡ್ಬೋದು ಅಷ್ಟೇ. 10 ಗಂಟೆಗೆ ಬೆಳಿಗ್ಗೆ 10 ಗಂಟೆಗೆ ಬಾ ಊಟ ಮಾಡೋದ ಫಸ್ಟ್. ಐಸ್ ಇವಾಗ ಊಟ ಮಾಡ್ಕೊಂಡು ಬಟ್ಟೆ ಒಗೆದ್ಬಿಟ್ರೆ ಮಳೆ ಬೇರೆ ಬಂದ್ಬಿಟ್ಟೈತೆ. ಸ್ಲಿಪ್ಪರ್ ಎಲ್ಲ ನಂದು. ಫಸ್ಟು ಊಟ ಮಾಡಬೇಕು. ಊಟ ಮೈನ್ ಊಟ ಮಾಡಿಬಿಟ್ಟು ಬಟ್ಟೆ ಒಗೆದ್ಬಿಟ್ರೆ ಚಳಿ ಗೈಸ್, ಚಳಿ. ನಾಳೆ ಕಾಲೇಜ್ಗೆ ಹೋಗ್ಬೇಕು ಗೈಸ್. ಒಗ್ಯದಾ? ಹಾಂ, ಇವಾಗ ಒಗ್ದ್ಬಿಟ್ಟು ಒಳಗಡೆ ಹಾಕ್ಬಿಡೋದ? ಲೋ, ಇವತ್ತು ಒಗ್ದ್ಬಿಟ್ಟು ಒಳಗಡೆ ಹಾಕ್ಬಿಡೋದ? ನಾಳೆ ಅದು ಬಿಸಿಲು ಬಂದಾಗ ಆಗದ. ಫ್ಯಾನ್ ಆಯ್ತಲ್ಲ. ಬಟ್ಟೆ ಹಂಗ ಒಣಗಿಸಿದ್ರೆ ಸ್ಮೆಲ್ ಬರುತ್ತೆ. ಮತ್ತೆ ಏನ್ ಮಾಡೋದು? ನಾಳೆ ಮೊನ್ನೆಯಿಂದ ನಾಳೆ ಅಂತೀಯಲ್ಲ. ಅದೇ ನಾಳೆ ಪಕ್ಕ. ಲೋ ಬೇಡ, ಜಾಸ್ತಿ ಆಗ್ಬಿಡುತ್ತೆ ಬಟ್ಟೆ. ಅಲ್ಲೋಡು ಎಷ್ಟೈತೆ ಒಲೆ ಅಲ್ವಾ ಸೂಜಿ? ಇದ್ರಲ್ಲಿ ಪೆನ್ನಲ್ಲಿ ಪೆನ್ನಲ್ಲ, ಸೂಜಿ ಎಲ್ಲ ಪಿನ್ನು ಪಿನ್ ಇಲ್ಲ ಕಣ, ತಂದಿಲ್ಲ. ಪಿನ್ನಲ್ಲಿ ಹೊಲಿಬೋದಾ? ಮೂವಿ ಹಾಕು ಬಾ ನೋಡೋದು. ತಿನ್ನಲ್ಲ ಬಾ, ಅಷ್ಟು ಹೊಟ್ಟೆ ಆಗಿದೆ. ನಡಿ ಮತ್ತೆ. ಇದು ಅಲ್ಲಿತ್ತು, ನಾವು ನೋಡಿದಾಗ ಬಂದೆ. ಮತ್ತೆ ಮುಗ ತೊಳ್ಕೊ ಬಂದ್ಬಿಡೋದು ಫಸ್ಟು. ಬೇಗ ಬಾ ಗೈಸ್, ತಿನ್ಬಿಟ್ಟು ಸಿಗ್ತೀನಿ ಗೈಸ್. ತುಂಬ ಕಷ್ಟ ಇದೆ ಗೈಸ್. ಈ ಥರ ಬಂದು ರೂಮಲ್ಲಿ ಇದ್ದು ಅಡುಗೆ ಮಾಡಿ ಬಟ್ಟೆ ಒಗೆದು ಇದೆಲ್ಲ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಇದೆ. ಕಷ್ಟಪಟ್ರೇ ಮುಂದೆ ಸುಖ. ಎಸ್. ಇವಾಗ ಬಟ್ಟೆ ಚಗರ ಎಲ್ಲಿದೆ? ಚಗರ ಉಜ್ಜಬೇಕು ಬಟ್ಟೆನೇ. ಇವಾಗ ಇಲ್ಲೇ ಐತೆ ಚಗರ, ಎಲ್ಲಿ ಮಗ? ಅಲ್ಲೇ ಐತೆ ಕಣ. ಇಲ್ಲೇ ಕೂಲ್. ಉಚ್ಕೊಡ್ತೀವಿ, ಹೊಡಿವಿ ಸಾಕು. ಎಲ್ಲಿ ಹೊಡಿಬೇಕು? ತಲೆಗೆ ಇಲ್ಲಿ ಹೊಡಿಯೋ ಕಲ್ಲಿಗೆ. ಲೇ ಒಡಗಿಡಿ ಅದೇನಿಲ್ಲ, ಹಿಂಗೆ ಉಜ್ಜೋದಷ್ಟೇ. ಅಷ್ಟೇನಾ? ಹ್ಞೂ, ಒಡಗಿಡಿಯಲ್ಲ, ಹಂಗೆ ಬರಲ್ಲ. ಆಮೇಲೆ ಗುಡ್ ಬಾಯ್ ಗಾಯ್ಸ್, ಐ ಆಮ್ ಗುಡ್ ಬಾಯ್. ಮುಂದೆ ಕಷ್ಟ ಆಗಲ್ಲ. ಇನ್ನೇನು ಬೇಕು? ಏನು ಬೇಕು? ಇನ್ನೇನು ಬೇಡ, ಉಜ್ಗಾನು ಅಷ್ಟೇ ಉಜ್ಜೋದು. ಇವಾಗ ಎಂದ ಪರ ಒಯ್ಯಿ ಸೋಪ್. ಉಜ್ಜೋದೆ ಇವಾಗ. ಉಜ್ಜಿಗ್ ಒಂದು ದಿನಕ್ಕೆ ಈ ಥರ ಹೋಯ್ತಲ್ಲ ನಮಗೆ. ಒಂದು ದಿನಕ್ಕೆ ಈ ಥರ ಕಷ್ಟ ಅಂತೀವಿ. ಸ್ಟಾರ್ಟೇ ಮಾಡಿಲ್ಲ ನಾವು, ಒಂದಿನ ಆಗಿಲ್ಲ. ಒಂದಿನ ಎಲ್ಲ ಟಾಸ್ಕ್ ಗೈಸ್ ನಮಗೆ ಡೈಲಿ. ಈ ಥರ ಮಾಡು. ಬಂದು ಮಲಗ್ತಿದ್ದಾವೆ ಕಾಲೇಜಿಂದ. ವಾಯ್ಸ್ ಕೇಳ್ತಿದ್ದಾನೆ ಗೊತ್ತಿಲ್ಲ. ಕೆಲ್ಸದ್ದು ವೆರಿ ಗುಡ್. ಇವಾಗ ಮಳೆ ಬಂದ್ಬಿಟ್ರೆ ಟೆನ್ಷನ್ ಆಗ್ಬಿಡ್ತೀನಿ. ಒಳಗಡೆ ಹಾಕೋದು ಜಾಗ ಇಲ್ಲ ಇಲ್ಲಿ. ಬಿಸಿಲು ಬರ್ತೈತೆ. ಮಳೆ ಬಂದರೆ ಏನು ಮಾಡೋಕ್ಕಾಗಲ್ಲ. ಹಾಕೋಬಿಟ್ಟು ಫಸ್ಟು ಉಜ್ಬೇಕು. ಜೋರಾಗಿ ಉಜ್ಜೋ. ಈಗ ನೈಟ್ ಪ್ಯಾಂಟ್ ಉಜ್ಕೋ, ಶರ್ಟ್ ಉಜ್ಕೊಳ್ಳಂಗೆ. ಶರ್ಟ್ ಹಂಗೆ ಮಾಮೂಲಿ, ಅದು ಹಾಕ್ಬಿಟ್ಟು ಹಿಂಗೆ ಎದ್ಬಿಡು. ಚಿಕ್ಕೆಲ್ಲ ಮಾಡೋದಷ್ಟೇ. ಆಮೇಲೆ ಹಿಂಗೆ ಮಾಡಬೇಕು.
ಅಷ್ಟೇ. ಯು ಕ್ಯಾನ್ ಡೂ ಇಟ್. ಅದು ನೀರು ಹಾಕ್ಬೇಕು ಲಾಸ್ಟಲ್ಲಿ, ಅದು ಮರಿಬೇಡ. ಹಂಗೆ ಹಂಗೆ ಎತ್ರಲ್ಲಿ ಹಾಕ್ಬೇಡ. ಹಾಕೋದು ನೀರು ಇದ್ರಲ್ಲಿ ತಗೋದು. ಹೊಸದು ಗೈಸ್, ನೆನೆಯಿಂದ ನಿಂದು ಹೊಸದು. ಲೇಟ್ ಆದರೂ ಖಾಲಿ 4:00 ಬಿಟ್ಟರೆ ನಾವು ನಡ್ಕೊಬಂದು ಬಸ್ಸೊತ್ತಿ ಸಿಟಿ ಬಸ್ ಮತ್ತೆ ಇಲ್ಲಿಗೆ ಬಂದು ಹತ್ರ ನೋಡೋಣ. 6 ತಿಂಗಳು 7 ತಿಂಗಳು ಆಗಲಿ. ಒಂದು ವರ್ಷ ತನಕ ಇರ್ಬೇಕಲ್ಲ. ಒಂದು ಗಿರಿಕೆ ಹಾಕಿಲ್ಲ ಇಲ್ಲಿ, ಒಂದು ಗಿರಿಕೆ ಹಾಕಿಲ್ಲ. ಬ್ಲ್ಯಾಕ್ ಆ್ಯಂಡ್ ವೈಟ್ ಕಣ್ಣು ಬಣ್ಣ ಸ್ವಂತ ಕಲರ ಮಾರಿದೆ. ಹುಡುಗಿ ಹೆಂಗ ಮಾಡ್ತಾರೆ, ಬಟ್ಟೆ ಒಗಿತಾರೆ, ಮನ ಕ್ಲೀನ್ ಮಾಡ್ತಾರೆ, ಅಡುಗೆ ಮಾಡ್ತಾರೆ. ಇನ್ನೇನು ಮಾಡಿದ್ರೆ ಸಾಕು. ಅದೇನೇ ಕ್ಲೀನ್ ಮಾಡ್ಬೇಕು ಫಸ್ಟು. ಹಿಂಗೆ ಮಾಡೋದು ಅಷ್ಟೇ. ಹೊಸದಂತ ಏನು ಹೊಸದಲ್ಲ, ಯಾವ್ದಿದು ಹಳೇದಾಗ್ಬೇಕು ಅದು. ನೀನು ಹಂಗೆ ಇಟ್ಕೊಬಿಡ್ತೀಯ. ಚಪಾತಿ ಮಾಡ್ಬಿಡೋದ, ಅದೇನೇ ಬೇಕಾಗೋದು ಬೇಡ ಅಂತ. ವಯಸ್ಸಾದ್ರೆ ಕೆಲಸ ಇರಲ್ಲ, ಕುಕ್ಕರ್ ಹಾಕ್ಬಿಟ್ರೆ ಸಾಕು. ರೈಸೇ ಟೊಮೊಟೊ ಸಾಂಬಾರು. ಸಾಂಬಾರು ಅದು ಚಿಕ್ಕದ್ದೇ ಐತೆ ಇಟ್ಕೊಂಡು. ಅಂದರೆ ಖಾರ ಅದಲ್ವಾ, ನಾಟಿ ಖಾರ ಅಲ್ವಾ. ಆಗಲ್ಲ, ಇದಾಗ್ಬಿಡುತ್ತೆ ಹೊಡೆ ತಿನ್ನಬೇಕಪ್ಪ. ಅದು ಸ್ವಲ್ಪ ಬರೀತಾರೆ, ಅದು ಸ್ವಲ್ಪ ಇತ್ತು ತಿನ್ಕೊಬಿಡ. ಅಲ್ಲಿ ಐತೆ ಅನ್ಸುತ್ತೆ. ಗೈಸ್ ಫೈನಲಿ ಕೆಲಸ ಆಯ್ತು, ಬಟ್ಟೆ ಒಗ್ದಾಯ್ತು ನೋಡಿ. ಇಷ್ಟು ಬಟ್ಟೆ ಒಗ್ದಿದ್ದೀವಿ ಇವಾಗ. ಸ್ವಲ್ಪ ಗೈಸ್ ಮಲ್ಬಿಡೋದ ಗೈಸ್, ಇವಾಗ ಮಲ್ಬಿಡೋದು. ರೂಮ್ ಕ್ಲೀನ್ ಮಾಡಬೇಕು. ಆಮೇಲೆ ಸಂಜೆ ಒಂದು 7:30 ಅಷ್ಟೊತ್ತಿಗೆ ಕ್ಲೀನ್ ಮಾಡೋಣ. ಓಕೆ. ಕಷ್ಟ ಇದೆ ಬ್ರೋ ಲೈಫು. ಸುಸ್ತಾಗೈತೆ ಗೈಸ್ ನನಗಂತೂ. ಇಟ್ಸ್ ಓಕೆ. ಆ್ಯಂಡ್ ಸೊ ವಿಡಿಯೋ ಇಷ್ಟ ಆಗಿರೋ ಲೈಕ್ ಕಮೆಂಟ್ ಶೇರ್ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್.